ಅಲ್ಲಿಂದ ನಾವು ಇವತ್ತು 4 ಗಂಟೆಗೆ ನಮ್ಮ ಎಲ್ಲ ಪಕ್ಷ BJP ಮತ್ತು ಜನತಾದಳದ ಜಿಲ್ಲಾ ಎಲ್ಲ ಒಟ್ಟಾಗಿ ನಾವು ಇವತ್ತು ನಮ್ಮ BJPಯ ಮುಖಂಡರು, ನಾಯಕರು, ಶಾಸಕರು ಇವತ್ತು ಕಚೇರಿಗೆ ಹೋಗೋದಕ್ಕೆ ಮೊದಲಿಂದ ಅವರೊಂದು ಸಂಪ್ರದಾಯ ಇಟ್ಕೊಂಡಿದ್ದಾರೆ. ಆ ಸಂಪ್ರದಾಯವನ್ನು ಪಾಲನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ 4 ಗಂಟೆಯಿಂದ 6 ಗಂಟೆ 6:30ವರೆಗೂ ಮುಖ್ಯ ಪಟ್ಟಣದಲ್ಲಿ ಸ್ವಲ್ಪ ಹೋಗಿ ಅಲ್ಲಿಂದ ಕಚೇರಿಗೆ ಹೋಗ್ತಕ್ಕಂಥ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ನಾನು ನಿನ್ನೆ ಮಾಧುಸ್ವಾಮಿಯವ್ರನ್ನ ದೂರವಾಣಿ ಮುಖೇನ ಮಾತಾಡಿದೆ. ಸ್ವಲ್ಪ ಅವರು ಬೇಜಾರಾಗಿ ಮಾತಾಡಿದ್ರು. ನಾನು ನಾಳೆ ಬರ್ತಾಯಿದ್ದೀನಿ ಅಂದೆ. ಇಲ್ಲ ನೀನು ಬರಬೇಡ ಅಂತಂದರು. ಆಯಿತು, ನನ್ನ ತಂಗಿ ಇರ್ತಾಳೆ, ಮಾತಾಡ್ಸ್ಕೊಂಡು ಹೋಗ್ತೀನಿ ಬಿಡೋ, ನೀನು ಯಾಕೆ ಮಾತಾಡ್ತೀಯ ಅಂತೆ. ಬೇಡ ಗುರು, ನನ್ನ ಮಾತು ಕೇಳು ಸೋಮಣ್ಣ, ಬೇಡ. ನಾನು ಆಯ್ತಪ್ಪ, ಒಂದು 4 ದಿನ ಕಡೀಲಿ, ನಿನ್ನಲ್ಲಿರ್ತಕ್ಕಂಥ ದುಗುಡನೂ ಕಡಿಮೆ ಆಗಲಿ, ಆಮೇಲೆ ಬರ್ತೀನಿ ಬಿಡಪ್ಪ ಅಂತಂದು. ತುಮಕೂರೇ ಯಾಕೆ ಬೇಕು ನಿಮಗೆ? ನಾನು ಯಾರು ಬೇಕು ಅಂತ ಯಾರು. ನಾರಾಯಣ ಬಾಲರಾಜು ನರ್ಸರಿ ಕೃಷಿ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾಕೆ ಬೇಕು ಅನ್ನೋದಕ್ಕಿಂತ ವಿಧಿ ನಿಯಮ ಭಗವಂತ ಇಲ್ಲಿದ್ದಾರೆ. ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು, ಬಾಲಗಂಗಾಧರ ಮಹಾಸ್ವಾಮಿಗಳು ನನ್ನ ಆರಾಧ್ಯ ದೈವ. ನಾನು ಬಯಸಿದ್ದು ಬಂದಿದ್ದೆಲ್ಲ, ನನಗೆ ಬೆಂಗಳೂರಿಲ್ಲ ಎಲ್ಲಿ ಅನ್ನೋದು ನನ್ನ ತಲೆಯಲ್ಲೂ ಇರಲಿಲ್ಲ. ವಿಧಿ ನಿಯಮ ಎಲ್ಲ ಒಂದು ಕಡೆ. ಈ ಜಿಲ್ಲೆ, ನಾನು ವರ್ಷಕ್ಕೆ 10 ಸಾರಿ ವಾರಣಾಸಿಗೆ ಹೋಗ್ತೀನಿ. 55 ವರ್ಷಗಳಿಂದ ವಾರಣಾಸಿಗೆ ಹೋಗ್ತೀನಿ. ಅವತ್ತಿನ ವಾರಣಾಸಿ ಆದಮೇಲೆ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಈ ರಾಷ್ಟ್ರಕ್ಕೆ ವಾರಣಾಸಿಯನ್ನು ಯಾವ ರೀತಿ ಸಮರ್ಪಣೆ ಮಾಡಿದ್ದಾರೆ ಅನ್ನೋದನ್ನ, ಎಲ್ಲಿ ಏನೇನಾಗಿದೆ ಇಡೀ ವಾರಣಾಸಿಯನ್ನು ಸುತ್ತಾಡಿದ್ದೀನಿ. ಒಂದು ಗಲ್ಲಿಯನ್ನು ಬಿಡ್ತೀರಾ, ವಾರಗಟ್ಟಲೆ ಅಲ್ಲಿದ್ದೀನಿ. ನಾನೇನು ಅದನ್ನು ಬಯಸಿರಲಿಲ್ಲ. ತುಮಕೂರಿಗೆ ಬರಬೇಕು ಅಂತಾಗಲಿ, ಇದಾಗಬೇಕು ಅಂತ. ವಿಧಿ ನಿಯಮ ಏನಂತ ಗೊತ್ತಿಲ್ಲ, ಪ್ರಕೃತಿ ನಿಯಮ. ನಾನಿಲ್ಲಿ ಬಂದು ನಮ್ಮ ಪಕ್ಷದ ನೇತಾರರು ಹೈಕಮಾಂಡ್ ಕಳಿಸಿದ್ದಾರೆ. ಒಂದು ಮಾತನ್ನು ಮಾತ್ರ ಹೇಳ್ತೀನಿ, ಭಗವಂತ ದಯ, ಪುಣ್ಯಾತ್ಮರ ಆಶೀರ್ವಾದ, ಈ ಭಾಗದ ಜನರ ತೀರ್ಮಾನ, ಮೋದಿಯವರನ್ನು 3ನೇ ಬಾರಿಗೆ ಮುಖ್ಯ ಪ್ರಧಾನಿ ಮಾಡ್ತಕ್ಕಂಥ ಅವರ ಅಚಲವಾದ ನಂಬಿಕೆಯಲ್ಲಿ ತುಮಕೂರು ಕೂಡ ಸೇರ್ಪಡೆ ಆಗಿದ್ದೆ. ಆದರೆ ಮುಂದಿನ ದಿನಗಳಲ್ಲಿ ಉತ್ತರ ಪ್ರದೇಶದ ವಾರಣಾಸಿ, ಕರ್ನಾಟಕದ ತುಮಕೂರಿಗೆ ಒಂದು 5-10% ಕೂಡ ಹೋಲಿಕೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಭಗವಂತನ ಆಶೀರ್ವಾದ ಇರಬೇಕು. ಬಂದಿದೆ.